ಈ ಇಂಡಿ ತಾಲೂಕು ಬಸನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳು ಹೇಳುತ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ. ಯಾಕೆ ಹೇಳಬೇಕಾಗಿರುತ್ತೆ ಕೇಳಿದ್ರೆ ಯಾಕೆ ಹೇಳ್ಬೇಕಾಗಿದೆಪ್ಪ? ಇವತ್ತು ಯಾಕೋ ಏನೋ ನಮ್ಮ ಮನಸ್ಸಿನಾಗ ನಿಮ್ಗಳ ಮನಸ್ಸಿನಾಗ ತಾಯಿ ಉಗ್ರು ಬಂದಂಗೆ ಕಾಣ್ಲಾಕತ್ತದ ನನಗೆ. ಹೌದಪ್ಪ, ಹೌದಾ? ಯಾಕಂದ್ರೆ ಹೊಟ್ಟೆ ಸಮಾಧಾನ ಅನ್ನೋದು ಇಲ್ಲ. ಇಲ್ಲಪ್ಪ, ಇಲ್ಲ. ಎಲ್ಲಾರು ಒಂದೊಂದು ಹೊಡ್ಕೊಂಡೇ ಬರ್ತೀರಿ, ಎಲ್ಲಾರು ಒಂದೊಂದು ರೀತಿಯಿಂದ ಮಾಡ್ಕೊಟ್ಟೆ ಬರ್ಲಾಕ್ ಹತ್ತೀರಿ. ರಾಜನ ಮಹಿಮೆ ಐತ್ರಿ ಇಲ್ಲಿ ಸರ. ನಮ್ಮ ಅಮೋಘ ಮಾರ್ಗದ ವತಿಯಿಂದ ತಮಗೊಂದು ಮಾತೈತಿ. ಏನ್ರಿಪ್ಪ ಮಾತಾ? ಇನ್ನು ಬಾಳ ಆದ್ರ ತಾಸ್ 1.5 ತಾಸು ನಿಮ್ ಊರಾಗ ನಾವ್ ಇರ್ತೇವೆ. ದಯಮಾಡಿ ಕೈ ಮುಗಿತೀನಿ. 2 ತಾಸರೇ ಶಾಂತ ಕುಂದ್ರಿ. ಜರ ಶಾಂತ. ನೀವು ಹೊಡಿಯದಿದೆ ಹೊಡಿತೀನಿ ಸುಮ್ಮನ. ಅದಕ್ಕೆ ದಯಮಾಡಿ ದಾಂಧಲಿ ಮಾಡಕ್ ಹೋಗ್ಬೇಡ್ರಿ. ಹಲೋ. ಇನ್ನ ಈಗ ನಡೆದಂತ ವಿಚಾರದೊಳಗೆ ಹಿರಿಯರಾದಂತವ್ರು ಬೀರಣ್ಣ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಹಿರಿಯರ ಮಾತಾ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು, ನುಡಿ ಒಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡದ ಸಂಗಮ ದೇವ ಅಂತ ಹೇಳಿದ್ರು. ಯಾಕೆ ಹೇಳಿರಪ್ಪ ಈ ಮಾತಾ? ನಾವಾಡುವ ಮಾತು ಮಾಣಿಕ್ಯ ಆಗಿರ್ಬೇಕು, ನಾವಾಡುವ ಮಾತು ದೀಪ್ತಿ ಆಗಿರ್ಬೇಕು, ನಾವಾಡುವ ಮಾತು ಮುತ್ತಾಗಿರ್ಬೇಕು. ನಾವಾಡುವಂತ ಮಾತು ಕೇಳಿ ಗುಡಿ ಒಳಗೆ ಕೂತಂತ ತಾಯಿ ಕುಲು ನಗತಿರ್ಬೇಕ. ಅಕಸ್ಮಾತ್ ನಮ್ಮ ಮಾತಿನೊಳಗೆ ಏನಾದ್ರೂ ಫರಕ ಆಯ್ತುಪ್ಪ ಅಂದ್ರೆ ಏನಕ್ಕದಪ್ಪ? ಮನುಷ್ಯರಾಗಿ ಹುಟ್ಟಿ ಧರಣಿಗೆ ಬಂದಿದ್ದಕ್ಕೂ ಅರ್ಥ ಅಂತ ಹೇಳ್ಯಾರ. ಹೌದು. ಅದಕ್ಕೆ ನಾವು ಮನುಷ್ಯರಾಗಿ ನೀವುಗಳೆಲ್ಲರೂ ಹುಟ್ಟಿ ಧರಣಿಗೆ ಬಂದಿವಪ್ಪ ಅಂದ್ರೆ ಏನು ಮಾಡ್ಬೇಕಾಗ್ಯದಪ್ಪ? 100 ವರ್ಷ ಇದ್ರು ಬ್ಯಾರೆ ತಪ್ಪಿಲ್ಲ, 1000 ವರ್ಷ ಇದ್ರು ಸಾವು ತಪ್ಪಿಲ್ಲ. ತಪ್ಪಿಲ್ಲ. ಈ ಹುಟ್ಟು ಮತ್ತು ಸಾವಿನ ನಡವಳಿಕೆಯ ಜಾಗದಲ್ಲ ಬದುಕು ಅನ್ನಂತದ್ದು. ಈ ಬದುಕಿನಲ್ಲಿ आना ये आया है जा रहा है हौला। आना ये तुझको आया है जाना है तुझको जा रहा है हौला। आने जाने के बीच में क्यों रो रहा है ಅಂತ ಹೇಳ್ಯಾರ. ಇದು ಬಂಧದ ಜೀವ. ಒಂದಿಲ್ಲ ಒಂದಿನ ಹೊಂಟು ಹೋಗುವುದಾದ ಖರೆ ಈ ನಡವಳಿಕೆಯ ಜಾಗ ಉಳಿದದಲ್ಲ, ಈ ಜಾಗದೊಳಗೆ ನಾವು ಒಳ್ಳೆ ಗುರುವಿನ ಕಟ್ಕೊಂಡು ಗುರುವಿನ ಕಾಲ ತುಡಿದ್ರ ಒಳ್ಳೆ ಗುರುವಿನ ಸಂಘ ಮಾಡಿ ಒಳ್ಳೆ ಗುರುವಿನ ಪಾದ ತೊಳೆದು ಆ ಗುರುವಿನ ಗುರುಬೋಧ ನಾವು ತಗೊಂಡೇವಪ್ಪ ಅಂದ್ರೆ ಏನಾಗ್ತದಪ್ಪ? ಹುಟ್ಟಿದ ಈ ಜನ್ಮಕ್ಕ ಈ ಶರೀರಕ್ಕ ಈ ಮನುಷ್ಯನಿಗೆ ಮುಕ್ತಿ ಮಂದಿರ ಸಿಗುತ್ತದೆ ಅಂತ ಹೇಳ್ಯಾರ. ಅದಕ್ಕೆ ಹೇಳಿದ್ರಿ ಸರ, ಏನ್ ಹೇಳಿ? ವಿಚಾರ ಮಾಡ ನಡುವಿನ ಈ ಅಂತರದೊಳಗ ನಾವು ಏನು ಗಳಿಸ್ಕೋಬೇಕಂತ ಮಾಡೇವಲ್ಲ ಅದನ್ನ ನಾವು ಗಳಿಸ್ಕೊಂಡೇವಪ್ಪ ಅಂದ್ರೆ ಏನಾಗ್ತದಪ್ಪ? ನಮ್ಮ ಜನ್ಮಕ್ಕೆ ಸ್ವಾರ್ಥಕ್ಕದ. ಅದಕ್ಕಲ್ಲೇ ಹೇಳಿದ್ರು ಶಶಿ, ಏನಪ್ಪ? ಪಟ್ಟಿ ಸಂಸಾರ ಪಟ್ಟಿ ಸಂಸಾರ ದಿನ ಹೋಗೋದು ನಿರ್ಧಾರ, ಹೋಗೋದು ನಿರ್ಧಾರ. ಕೊಟ್ಟಿ ಸಂಸಾರ ಬಿಟ್ಟರೆ ಬಾರ, ಕೊಟ್ಟಿ ಸಂಸಾರ ಬಿಟ್ಟರೆ ಬಾರ, ಎಲ್ಲಿ ಬರಲು ದಿನ ಹೋಗೋದು ನಿರ್ಧಾರ, ಎಷ್ಟಿದ್ದರಲ್ಲೂ ದಿನ ಹೋಗೋದು ನಿರ್ಧಾರ. ಮಾಯಾ ಪ್ರಪಂಚದ ಸಂಸಾರ ಇದು, ಬಣ್ಣದ ಲೋಕದ ಸಂಸಾರ ಇದು. ಇದರ ಮಾಯಿಗೆ ಬಿದ್ದು ನಾವು ನಾಯಾಗಿ ಹೊಂಟಿದೇವು ಖರೆ. ಹೊಟ್ಟಿ ಸಂಸಾರ ಇದು ಬಿಟ್ಟು ಬಾ, ಒಂದಿಲ್ಲ ಒಂದು ದಿನ ಹೋಗುದು ನಮಗ ಖಂಡಿತ ಇದು ಫಿಕ್ಸ್ ಅಂತ ಹೇಳ್ತಾರೆ ಹಿರಿಯರು. ಅದಕ್ಕೆ ಇವತ್ತಿನ ದಿನ ನಾವುಗಳೆಲ್ಲರೂ ಇಲ್ಲಿ ಬಂದಿದ್ದೇವೆ. ಅರೆ ಬಂದೇವಪ್ಪ ಅಂದ್ರೆ ನೀವುಗಳು ಕೂಡಿರಿ ದೈವ. ಕೂಡ ನಾವು ನೀವು ಕೂಡಿ ಮಹಾಲಕ್ಷ್ಮಿ ತಾಯಿಯ ಪಾದಕ್ಕೆ ಬಿದ್ದೇವ.
ಅಂದ್ರೆ ನಮ್ಮ ಕರ್ಮ ನಶಿಸಿ ಹೋಗ್ತದ, ಮಾಡಿದಂತ ಪಾಪಗಳು ಹೊಂಟು ಹೋಗ್ತಾವೆ. ಇಲ್ಲಿಕಂದ್ರೆ ನಾವು ಮಾಡಿದಂತ ಕರ್ಮ ಏನಕ್ಕರಿಪ್ಪ ಬೆನ್ನು ಬಿಡಂಗಿಲ್ಲ. ಏನಂತ ಹೇಳ ಮದುವೆ ಮುಟ್ಟ ಏನಂತ ಹೇಳ್ತಾರಪ್ಪ, ನೀನು ಮಾಡಿದ ನೀಡಬೇಡ ಯಾರಿಗೆ ಉಂಡುಳದಾಗ ತಮ್ಮ ತಗಲಿಡೋ ಯಾರಿಗೆ, ಉಂಡುಳದಾಗ ತಮ್ಮ ತಗಲಿಡೋ ಯಾರಿಗೆ, ನೀನ ಮಾಡಿದ ನೀಡಬೇಡ ಯಾರಿಗೆ, ಉಂಡುಳದಾಗ ತಮ್ಮ ತಗಲಿಡೋ ಯಾರಿಗೆ, ಉಂಡುಳದಾಗ ತಮ್ಮ ತಗಲಿಡೋ ನಾಳಿಗೆ. ಅದಕ್ಕೆ ಈ ಕರ್ಮಾದಿಗಳನ್ನು ಹೋಗಬೇಕಾದ್ರೆ ಆ ತಾಯಿ ಪಾದಕ್ಕೆ ನಮ್ಮ ಶಿರ ಹಚ್ಚಿ ನಮ್ಮ ಶರಗ ಒಡ್ಡಿ ಅಲ್ಲ ನಾವು ತಿಳಿಯದೆ ಮಾಡಲಿ ಅಥವಾ ತಿಳಿದರೆ ಮಾಡಿದಂತ ಕರ್ಮಾದಿಗಳು ತಾಯಿ ನಿನ್ನ ಪಾದಕ್ಕೆ ಹಾಕೊಂಡು ನಮಗೆ ಮುಕ್ತಿ ಮಂದಿರಕ್ಕೆ ಹಾದಿ ಕೊಟ್ಟು ಕಳಿಸುವನಂತ ಮಾತು ಬೇಡಿಕೊಂಡು ನಮ್ಮ ಕಾಕ 20-30 ವರ್ಷಗಟ್ಲೆ ಒಡ್ಡಿವಾಳಗ ಶಿವಸ್ಥಾನದೊಳಗೆ ಫಲ ಹಾಡ್ಯಾರಪ್ಪ. ಅವರು ಕೂಡ ಸ್ವಲ್ಪ ಅಚ್ಚಿ ಕಡೆ ಅವ್ರಿಗೆ ಕೇಳಿದ್ರು, ನನ್ನ ಸಂದ ಮುಗಿದಿತ್ತು. ನನಗೂ ಒಂದು ವಿಷಯ ಕೇಳ್ಯಾರ. ಅವ್ರು ಏನ್ ಕೇಳ್ರಪ್ಪ ನಿಮಗ? ನನ್ನ ಮಗಳು ಫಸ್ಟ್ನೇ ಸಂದಿನೊಳಗ ಬಂದು ಕೊಂತಾಳೆ ಬಬಲಾದಿ ಕೊಂಚವನು ಪದ ಹಾಡಿದ್ದಕ್ಕೆ ಅವ್ರೊಂದು ಮಾತು ಕೇಳಿದ್ರು ನನಗ. ಏನ್ ಕೇಳ್ರಿಪ್ಪ? ಆ ಅಚ್ಚಿ ಕಡೆ ಮ್ಯಾಲವ್ರಲ್ಲ ಒಂದು ನೀವ್ ಹೇಳ್ರಿ, ಸಿದ್ಧನ ಮಾರ್ಗದವ್ರ ಏನದ ಕೊಂಚವನ ತಾಯಿ ತಂದಿ ಹೆಂಗ ಬೆಳೆದ್ರು ಹೌದು ಅಂತ ಹೇಳ್ರಿ ಕೇಳ್ಯಾರ ಅವರು. ನೀ ಕೇಳಿದಂತ ವಿಚಾರ ಹೆಂಗ್ರಿಪ್ಪ ಅದು? ಬಬಲಾದಿ ಗೌಡ್ರು ಸಿದ್ದಗೌಡ ಮತ್ತು ಸಿದ್ದಬಾಯಿ ಗಂಡ ಹೆಂಡ್ರು ಭಗವಂತ ಸಿರಿ ಸಂಪತ್ತು ಎಲ್ಲ ಕೊಟ್ಟಿದ್ದ ಖರೆ, ಮಕ್ಕಳು ಮಾತ್ರ ಕೊಟ್ಟಿದ್ರಿಪ್ಪ ಇದ್ದಿದ್ದಿಲ್ಲ. ಬೋರ ಭಾಗ್ಯಗಳು ರಗಡಿತ್ತು, ಆಸ್ತಿ ಅಂತಸ್ತಿತ್ತು, ಮನುಷ್ಯನೊಳಗೆ ಬಂಜಿತನ ಅಂತ ಕಟ್ಟಿಲಾಕತ್ತಿತ್ತು. ದೂರದ ಊರಿನವರು ಬಂದು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಪ್ಪ? ಗೌಡ ಬೇಡಿದವರಿಗೆ ಬೇಡಿತನ್ನು ಕೊಡುವಂತ ಅಡಿಕೇರಿ ಗುಡ್ಡದೊಳಗ ಅಮೋಘ ಸಿದ್ದಪ್ಪ ಕೂತಾನ, ನೀವು ಅಲ್ಲಿಗೆ ಹೋಗಿ ಬಂದ್ರಂದ್ರೆ ನಿಮ್ಗೆ ಮಕ್ಕಳ ಪ್ರಾಪ್ತಿ ಅಕ್ಕವು ಅಂತ ಹೇಳ್ತಾರ. ಅವಾಗ ಗೌಡ ಗೌಡ್ತಿ ಕೂಡಿ ಏನ್ ಮಾಡ್ತಾರಪ್ಪ? ಯಾವ ಜಳಕ ಮಾಡಿ ನಿತ್ಯ ಕರ್ಮಾದಿಗಳನ್ನ ಮಾಡಿ ಹನಿ ಮೇಲೆ ವಿಭೂತಿಯನ್ನ ಧರಿಸಿ ಆ ಭಗವಂತ ಅಮೋಘ ಸಿದ್ದನಲ್ಲಿ ಹೊಕ್ಕಾರ ಅರಿಕೇರಿ ಗುಡ್ಡಕ್ಕ. ಅವಾಗ ಏನಾಗ್ತದಪ್ಪ? ಅಲ್ಲಿ ಹೋಗಿ ಭಯ ಭಕ್ತಿಯಿಂದ ಅಪ್ಪ ಅಮೋಘ ಸಿದ್ದನ ಪಾದಕ್ಕೆ ಶರಗೊಡ್ಡಿ ಗೌಡ್ತಿ ಅಂತಾರೆಯಪ್ಪ, ರೊಕ್ಕ ರೂಪಾಯಿ ಆಸ್ತಿ ಸಿರಿ ಸಂಪತ್ತು ಎಲ್ಲ ಕೊಟ್ಟಿದ ಖರೆ ಈ ಬಂದಿ ಅನ್ನುವಂತ ಪಟ್ಟು ನನಗ ದೂರ ಆಗಿಲ್ಲ ಭಗವಂತ, ಇಟ್ಟು ಐಶ್ವರ್ಯ ತಗೊಂಡು ಮಾಡ್ಲಿ ಅನ್ನೋದು. ಹೌದಪ್ಪ. ಅವಾಗ ಏನ್ ಹೇಳ್ತಾರಪ್ಪ ಅಮೋಘ ಸಿದ್ದ ಮತ್ತೆ? ಅವಾಗ ಅಮೋಘ ಸಿದ್ದಪ್ಪ ಇವರ ಭಕ್ತಿಗೆ ಮೆಚ್ಚಿ ಏನ್ ಮಾಡ್ತಾನ? ಹೆಣ್ಣು ಮಗಳು ಹುಟ್ಟಾಳ ಗೌಡ, ನಿನಗ ಮಕ್ಕಳನ್ನ ಕೊಡ್ತೀನಿ ಕರೆ ಹೆಣ್ಣು ಮಗಳು ಮೊದಲಿಗೆ ಹುಟ್ಟುತ್ತಾಳ. ಹುಟ್ಟಿದ ಹೆಣ್ಣು ಮಗಳನ್ನ ನನ್ನ ಮನೆಗೆ ಸೊಸಿಯಾಗಿ ಕಳಿಸಬೇಕು ಅಂತೇಳಿ ಸಿದ್ದಗೌಡ ಮಾತು ಹೇಳ್ತಾನೆ. ಯಾರು? ಅಮೋಘ ಸಿದ್ದಪ್ಪ ಮುತ್ಯ. ಆಯ್ತು, ನಾನು ಬಂದು ಕೊಟ್ಟ ಆದ್ರೆ ಸಾಕು ಮುತ್ಯ ಕಿಸಿಂದ ವಚನ ಕೊಟ್ಟು ಬರ್ತಾರ. ವರ್ಷ ತುಂಬುದ್ರೊಳಗ ಈ ಅಮೋಘ ಸಿದ್ದನ ಕೃಪಾ ಆಶೀರ್ವಾದದಿಂದ ಹೆಣ್ಣು ಮಗಳು ಹುಟ್ಟಿ ಬರ್ತಾಳ. ಆಕಿನ ಹೆಸರೇ ಕೊಂಚವ್ವ ಅಂತ ಹೇಳ್ತಾರ. ಕೊಂಚವ್ವ ಹೆಸರು ಇಡ್ತಾರ. ಕೊಂಚವ್ವ ಹೆಸರು ಇಡ್ತಾರ. ಕೊಂಚವ್ವ ಬೆಳಿತಾಳ ತವ್ರ ಮನಿ ಒಳಗ. ವಿದ್ಯಾ ಬುದ್ಧಿ ಕಲಿಸಬೇಕಂತೇಳಿ ಪಾರ್ ಮಾಡ್ತಾ ಪ್ರಪಂಚ ಅರಿಬೇಕು ನನ್ನ ಮಗಳ ಅಂತ ಹೇಳಿ ದೇವಾಸ ಋಷಿ ಮುನಿ ಬಲ್ಲಿ ವಿದ್ಯಾ ಬುದ್ಧಿಗೆ ಕೊಟ್ಟು ಕಳಿಸ್ತಾಳ. ಪ್ರಪಂಚ ಅಂದ್ರೆ ಏನು, ಪಾರ್ ಮಾಡ್ತಾ ಅಂದ್ರೆ ಏನು, ಇದು ಎಲ್ಲ ತಿಳಿದು ಇದು ಎಲ್ಲ ಕಲ್ತು ಕೊಂತು ಬಾಯಿ ತವ್ರ ಮನಿ ಅಂದ್ರೆ ತಾಯಿ ತಂದಿ ಮನಿಗೆ ಬಂದು ಬಿಡ್ತಾಳ. ಮಾತು ಕೊಟ್ಟ ಪ್ರಕಾರ ಏನ್ ಮಾಡ್ತಾರ? ಯಾರಿಗೆ? ಅಮೋಘ ಸಿದ್ದಪ್ಪಗೆ ಮಾತು ಕೊಟ್ಟ ಪ್ರಕಾರ ತಮ್ಮ ಮಗಳು ಕೊಂತುಬಾಯಿನ 4 ಮಂದಿ ಧರ್ಮರು ಯಾರಪ್ಪ? ಅವತಾರ ಅವಧೂರಿಸಿದ ದೇವೇಂದ್ರ ಬಿಳಿಯಾಣಿಸಿದ ಸೋಮಣ್ಣ ಮುತ್ಯ ಕಣ್ಣು ಮುತ್ಯ. ಇದ್ರ ಒಳಗೆ ಎರಡನೇದ ಬಿಳಿಯಾಣಿಸಿದ್ದಿಗೆ ಕೊಟ್ಟು ಕೊಂತುಬಾಯಿನ ಲಗ್ನ ಮಾಡ್ಯಾರ. ಕಾಕ ನೀ ಕೇಳಿದ್ದು ಹೆಂಗಾದ? ಬರಬರಿ ಕಾಕ
ಬರಬರಿ ಹರಿ ತಾಳಿ ಹೊಡಿ ಹೊಡಿ ಒಂದು ಹೊಡಿ ತಾಳಿ ಹೊಡಿ. ಇರ್ಲಿ ಸಂತೋಷ ಅದ ಸಿದ್ಧಾರ್ಥಿಗೆ ವಿಷಯ ಕೇಳಕ್ ಹತ್ತಾರ. ಯಾಕಂತ ಕೇಳಿದ್ರೆ ನಿಮ್ಮಟ ಅನುಭವ ನಮಗಿಲ್ಲ. ಯಾಕಂದ್ರೆ ನೀವು ಹಳಿ ಮಂದಿ, ನಿಮ್ಮಲ್ಲಿ ಅನುಭವ ಬಹಳ ಅದ. ಅದಕ್ಕೆ ನೀವು ಶಾಂತ ರೀತಿಯಿಂದ ನಮಗೆ ಇದು ಕೇಳ್ರಿ, ನಿಮಗೇನು ಬೇಡ ನಿಂಗಿಲ್ಲ. ಭಗವಂತ ನಿಮ್ಮ ಕೃಪಾಶೀರ್ವಾದ ಶಾಂತ ಹಾ ಒಟ್ಟ ಶಾಂತ ಕುಂದ್ರಿ. ಎಲ್ಲಾ ಪ್ರಕಾರ